ಟಿ ವಿ ಆನ್ ಮಾಡ್ಬಿಟ್ಟು ಡೋರ್ ಹಾಕೊಂಡು ಎಲ್ಲ ಹೋಗೋರು ಗೊತ್ತಿಲ್ವಲ್ಲ. ನಾನು ಇಲ್ಲಿ ವೆಯ್ಟ್ ಮಾಡಬೇಕಲ್ಲ ಈಗ ಅವ್ರು ಬರೋವರೆಗೂ ಫೋನ್ ಮಾಡ್ತೀನಿ ಒಂದು ಸತಿ. ಮಮ್ಮಿ ಇನ್ನೂ ಒಂದು 5 ನಿಮಿಷ ಅಂತೆ, ಅಷ್ಟರಲ್ಲಿ ಬರ್ತಾರೆ. ಗೈಸ್ ಆಯಿತು, ಇಷ್ಟೊತ್ತು ಮಾಡ್ತಿದ್ದೆ, ಇವಾಗ ಶಟ್ ಡೌನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಶಟ್ ಡೌನ್ ಮಾಡಿದೆ. ಇಷ್ಟೊತ್ತು ಏನೇನು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಕಾಲೇಜಿಗೆ ರೆಡಿ ಆಗಿಬಿಟ್ಟು ಹೊರಡಬೇಕು. ಸೊ ಅದಕ್ಕೂ ಮುಂಚೆ ತಿಂಡಿ ಮಾಡಬೇಕು. ಮಮ್ಮಿ ತಿಂಡಿ ಎಲ್ಲ ಮಾಡಿಬಿಟ್ಟು ಇಟ್ಟವ್ರೆ. ಇಡ್ಲಿ ಇನ್ನೂ ಒಂದು 5 ಮಿನಿಟ್ಸ್ ಬೇಕಾದಾಗಕ್ಕೆ. ಅಷ್ಟಲ್ಲಿ ನಾನು ತಿಂಡಿ ಮಾಡ್ಕೊಂಡು ಹೊರಡೋಣ. ಬಟ್ ಅದು ತುಂಬ ಫಾಸ್ಟ್ ಇದೆ, ಅದು ನೋಡ್ಬಿಟ್ಟು ಟೈಮ್ ನೋಡ್ಕೊಂಡವ್ರೆ ಆಗೋಲ್ಲ. ಗಾಡಿ ಎಲ್ಲ ಈಚೆ ಆಗಿದ್ದಾಯಿತು. ಸೊ ಈಗ ಫಾಸ್ಟಾಗಿ ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೊರಡಬೇಕು. ಗೈಸ್ ಈಗ ಜಸ್ಟ್ ಕಾಲೇಜಿಂದ ಈಚೆ ಬರ್ತಾಯಿದ್ದೀವಿ. ಇವತ್ತು ಬ್ಯಾಗ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ದು. ಮಳೆ ಏನೋ ಇದೆಲ್ಲ ಹಾಳು ಮಾಡಿಬಿಟ್ಟೈತೆ ಬಂದು. ಮಳೆ ಆಗ್ಬಿಟ್ಟೈತೆ ಗೈಸ್, ಎಲ್ಲ ಮಳೆ ಬಂದು ಗಾಡಿ ಎಲ್ಲ ಗಲೀಜು ಮಾಡಿಬಿಟ್ಟೈತೆ. ಸೊ ಬ್ಯಾಗ್ ತಂದಿದೆ ಇವತ್ತು. ಇದನ್ನ ತೊಗೊಂಡು ಹುಷಾರಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗ್ಬಿಡ್ಬೇಕು. ಈಗ ಏನು ಏಪ್ರನ್ನೆಲ್ಲ ಸಿಗೋಗ್ತೈತೆ. ಎಷ್ಟು ಪೆಟ್ರೋಲ್ ಎಲ್ಲ ಹಾಕ್ಸಿದಾಯಿತು ಗಾಡಿಗೆ. ಫುಲ್ಲೆಲ್ಲ ಖಾಲಿ ಆಗಿತ್ತು ಪೆಟ್ರೋಲು. ತಂದಾಗ ಮಾಡಿದ್ದೆ, ತಂದಾಗ ಖಾಲಿ ಆಗಿತ್ತು. ಗಾಡಿ ತೊಗೊಂಡಾಗ ಒಂದು ಸತಿ ಹಿಂಗಾಗಿತ್ತು. ಸೊ ಅದು ಬಿಟ್ಟರೆ ಇವತ್ತಾಗೈತೆ ಖಾಲಿ. ಸೊ ಇವಾಗ ನನ್ನ ಫ್ರೆಂಡ್ ಅವನಲ್ಲಿ ಅವನ್ನ ಕರ್ಕೊಂಡೀಗ ಸೀದಾ ಊರ ಕಡೆಗೆ ಅಯ್ಯ ರೆಡೀಶ್ ಪ್ರಜ್ವಲ್ ಆಯ್ ಮಾಡಿ ಪ್ರಜ್ವಲ್. ಗೈಸ್ ಈಗ ಕಾಲೇಜಿಂದ ಬಂದೆ. ಮನೆಗೆ ಬಂದರೆ ಬೀಗ ಹಾಕೊಂಡು ನಮ್ಮಮ್ಮ ಎಲ್ಲೋ ಹೋಗೋರೆ ಗೊತ್ತಿಲ್ಲ. ಈಗ ಇನ್ನು ಬಂದೆ, ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾಯಿಲ್ವಲ್ಲ ಅವರು. ಗಾಡಿ ಹಾಕ್ಬಿಟ್ರು, ಹೋಗೋಣ ಒಳಗಡೆ. ಟಿ ವಿ ರನ್ ಆಯ್ತೈತೆ. ಟಿ ವಿ ಆನ್ ಮಾಡ್ಬಿಟ್ಟು ಡೋರ್ ಹಾಕೊಂಡು ಎಲ್ಲ ಹೋಗೋರು ಗೊತ್ತಿಲ್ವಲ್ಲ. ನಾನು ಇಲ್ಲಿ ವೆಯ್ಟ್ ಮಾಡಬೇಕಲ್ಲ ಈಗ ಅವ್ರು ಬರೋವರೆಗೂ ಫೋನ್ ಮಾಡ್ತೀನಿ ಒಂದು ಸತಿ. ಬರಲಿ, ಮಾಡ್ತಾವ್ರು ಫೋನ್. ತಗೊಂಡು ನಿಂತಿದ್ದೀನಿ. ಮಮ್ಮಿ ಇನ್ನೂ ಒಂದು 5 ನಿಮಿಷ ಅಂತೆ, ಅಷ್ಟರಲ್ಲಿ ಬರ್ತಾರೆ. ಅವಾಗ ಶೂ ಒಳಗಡೆ ಹಾಕ್ಬಿಡೋಣ. ಹಂಗೆ ಹಾಕ್ಬಿಟ್ಟು ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಡ್ತೀನಿ. ನಾಳೆ 6 ಆಗೈತೆ, ಬಟ್ ಆದರೂ ಹೋಗ್ತೀನಿ ಆಡೋಕ್ಕೆ. ಎಲ್ಲಿ ಇನ್ನೂ ಬರಲಿಲ್ಲ. ಬರ್ತಿದ್ದೀನಿ ಅಂದರು. ಡೈಲಿ ನಾನು ಬಂದಾಗ ಹೂವು ಕಟ್ತಾ ಇರೋರು, ಬಟ್ ಇವತ್ತು ಹೂವು ತರೋಕ್ಕೆ ಹೋಗ್ಬಿಟ್ಟವ್ರು. ಶೂ ಎತ್ತೊಳಿಗೆ ಹಾಕ್ಬಿಡ್ತೀನಿ. ನಾನು ಬಂದಾಗ ಕರೆಕ್ಟಾಗಿ ಹೂವು ಕಟ್ತಾ ಇರೋರು ಡೈಲಿ. ಬಟ್ ಇವತ್ತು ಅವ್ರು ಹೂವು ಈಗ ತಂದ್ಬಿಟ್ಟು ಈಗ ಕಟ್ತಾವ್ರೆ. ಏಮ್ಮ ಸೌಂಡ್ ಇಷ್ಟೊಂದು ಕೊಟ್ಬಿಟ್ಟು ಹೋಗಿದೆ. ನಾನು ನಾಳೆ ಬಂದೆ, ನಾನು ಡೋರ್ ಟಿ ವಿ ಎಲ್ಲ ಆನೆ ಎಲ್ಲಿ ಅಂತ ನೋಡಿದ್ರೆ ಹೋಗಿದ್ದೀನಿ. ಬರ್ತೀನಿ, ಒಂದು 5 ನಿಮಿಷ ಅಷ್ಟೇ, ನೋಡ್ಕೊಂಬರ್ತೀನಿ. ಯಾರು ಇಲ್ಲ, ನಾನು ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ. ಚಾರ್ಜ್ ಇಲ್ಲ ಫೋನಲ್ಲಿ. ಸೊ ಬರೋವರೆಗೂ ಚಾರ್ಜ್ ಆಗ್ತಾ ಇರುತ್ತೆ. ಅಲ್ಲಿಗೆ ತೊಗೊಂಡೋದ್ರೆ ಚಾರ್ಜು ಆಗೋಲ್ಲ, ಏನೂ ಆಗೋಲ್ಲ. ನೈಸ್. ಅವತ್ತು ಕೋಲ್ಡ್ ಕಾಫಿ ಮಾಡ್ಕೊಂಡಿದ್ದೆ, ಬಟ್ ಇವತ್ತು ಕೋಲ್ಡ್ ಬೂಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದ್ದು ಟೇಸ್ಟ್ ಮಾಡಬೇಕಲ್ಲ. ಬರೀ ಒಂದೇ ಕುಡಿತಾ ಇದ್ದರೆ ಬೋರ್ ಆಗಿಬಿಡುತ್ತೆ. ಸೊ ಒಂದೇ ಕುಡಿತಾ ಇದ್ದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರನೇ ಇವಾಗ ಅದರಲ್ಲಿ ಯಾವ ಟೈಪ್ ಇರುತ್ತೆ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದನ್ನು ಅವತ್ತು ಕುಡಿದೆ, ಬಟ್ ಅಷ್ಟು ಅಂದರೆ ಅವತ್ತು ಅದು ಫುಲ್ಲು ಒಂಥರ ಇದಾಗ್ಬಿಡ್ತು. ಅದಕ್ಕೋಸ್ಕರನೇ ಇವತ್ತು ಇದು ಮಾಡ್ತಾಯಿದ್ದೀನಿ. ಇದು ಮಾಡಿಬಿಟ್ಟು ಕುಡಿದ್ಬಿಟ್ಟು ಸಿಗ್ತೀನಿ. ಆಯ್ತು, ಇದ್ರಲ್ಲಿ ಆಗಲೇ ಇಲ್ಲ. ಬೂಸ್ಟ್ ಆಗಲ್ಲ ಇದು ಗೊತ್ತಾಯಿತು. ಬೂಸ್ಟಲ್ಲಿ ಮಾಡಬಾರ್ದು, ವೇಸ್ಟು. ಮಾಡೋಕ್ಕೆ ಅಂತ ಹೋದೆ, ಬಟ್ ಆಗಲೇ ಇಲ್ಲ. ಬೂಸ್ಟಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೋದೆ, ಬಟ್ ಬೂಸ್ಟಲ್ಲಿ ನೀಟಾಗಿ ಚೆನ್ನಾಗಿರಲ್ಲ ಅಲ್ಲ, ಅದು ಆಗ ಕನ್ಸಿಸ್ಟೆನ್ಸಿ ಆ ಥರ ಬರಲೇ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮಿಲ್ಕ್ ಆ್ಯಡ್ ಮಾಡಿಬಿಟ್ಟು ಹಂಗೆ ಕುಡ್ಕೋತೀನಿ ಅಷ್ಟೇ. ಅದು ಮಾಡಿದಾಯ್ತು, ಕುಡ್ದಿದ್ದಾಯಿತು. ಸೊ ಇವಾಗ ಅಂಗಡಿ ಹತ್ರ ಹೋಗಬೇಕು, ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಬರ್ಬೇಕು. ಇವಾಗ ಇನ್ನೂ 7, ತುಂಬ ಟೈಮ್ ಐತೆ ಕ್ಲೋಸ್ ಮಾಡೋಕ್ಕೆ. ಸೊ ಅಲ್ಲಿವರೆಗೂ ಆದರೂ ಅಂಗಡಿ ಹತ್ರ ಹೋಗ್ಬೇಕಲ್ಲ. ನೆನ್ನೆನೇ ಹೇಳ್ದಂಗೆ ನೋಡಿ, ಕತ್ಲೇನಾಗಿಲ್ಲ ಇವತ್ತು. ಇನ್ನೂ ಬೆಳಕೆಲ್ಲ ಹಂಗೆ ಐತೆ. ಈ ಥರ ವೆದರಲ್ಲಿ ಮಾತ್ರ ಅನಿಸುತ್ತೆ, ಇಲ್ಲಾಂದರೆ ಕತ್ಲೆ ಆಗಿಬಿಡೋದು. ಬಟ್ ಇವಾಗೆಲ್ಲ ಆಗಿಲ್ಲ, ಡಿಫ್ರೆಂಟ್ ಇದೆ ವೆದರ್. ಬರ್ತಾ ಎಲ್ಲ. ಆದರೆ ಇಲ್ಲಿ ನೋಡಿ, ಆಲೆ ಚಂದ್ರ ಬಂದ್ಬಿಟ್ಟೈತೆ. ಇನ್ನು ಎಲ್ಲ ಏರಿಯಾದಲ್ಲಿ ಯಾರೂ ಇಲ್ಲ, ಖಾಲಿ. ಯಾವುದೋ ಹುಡುಗ ಬೇರೆ ಹೊಡಿಯೋ ಮಟ್ಟಿಗೆ ಬರ್ತಾವನು. ಅಯ್ಯ ಬಾರ, ನೀನೇನು ಇದ್ರಲ್ಲಿ ಫಿಲಮಲ್ಲಿ ಬರೋಲ್ಲ. ಯಾಕೆ ಉಸ್ಕೊಂಡೈತೆ? ಹಂಗೆ ಹೋಗಿ ನಾನೇನು ನಿನ್ನೇನು ಹಿಡ್ಕೊಂಡಿದ್ದೀನಿ. ಅಯ್ಯ ಚಾಲೆಂಜ್ ಮಾಡಿದ್ರು. ಮೇಲ್ಗಡೆ ನಿಂತ್ಕೊಂಡೇನೋ ಕೆಲಸ ಬೇರೆ ಮಾಡಿಸ್ತವ್ರೆ. ಕಾಣಿಸಲ್ಲ ಗೊತ್ತಿಲ್ಲ. ಇಲ್ಲವ್ರೆ ನೋಡಿ, ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಇದೇನೋ ಮಾಡ್ತಾವ್ರೆ. ನೆನ್ನೆ ಚಾಲೆಂಜ್ ಮಾಡಿದ್ದು ಈವ್ನಿಂಗ್ ಫುಲ್ ಎಲ್ಲ ಕ್ಲೀನಿಂಗ್ ಮಾಡೋಷ್ಟರೇ ಸಾಕಾಗೋಯ್ತು. ಅದರಲ್ಲಿ ಇವಾಗ ಅಲ್ಲಿ ನಿಂತ್ಕೊಂಬಿಟ್ಟು ಬೇರೆ ಕೂಗ್ತವ್ರೆ. ಆಗಲೇ ಹೇಳಿದರು, ಈ ಮಕ್ಕಳೆಲ್ಲ ಕಯಪಿಯ ಅಂತ ಒಂದು ಸ್ವಲ್ಪ. ಬ್ರೋ
ಬ್ರೋ ಬ್ರೋ ಕಾಣಿಸ್ತಾ ಇಲ್ಲ ಬ್ರೋಗೆ ಕಣ್ಣು ಕಾಣಿಸ್ತಾ ಇಲ್ಲ. ಬಾರೋ ಇಲ್ಲಿ. ಏನು ಮಾಡಿದೆ ನಿನ್ಗೆ ಆಲೆ ಮಕ ಮುಚ್ಕ? ಅಯ್ಯ ಯಾಕೆ ಮಕ ಮುಚ್ಕೊತಿದ್ಯಾ? ಹಾಂ ಬಿದ್ದಿದ್ಯಾ? ಆಯ್ತು, ಇವಾಗ ಅಂಗಡಿ ಹತ್ರ ನೆಟ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ರೋಡಲ್ಲಿ ಇವತ್ತು ಶಾರ್ಟ್ ಕಟ್ ತೊಗೊಂಡಿಲ್ಲ, ಫುಲ್ಲು ಲಾಂಗ್ ಟರ್ನ್ ತೊಗೊಂಡೋಗೋಣ ಅಂತ ಹೋಗ್ತಾ ಇದ್ದೀನಿ. ದೊಡ್ಡ ಇದೇ ತುಂಬ ದೂರ ಆಗುತ್ತೆ. ಅದಾದರೆ ಸಖತ್ ಹತ್ರ, ಇದು ಸಖತ್ ದೂರ. ಇದು ಬಳಸ್ಕೊಂಡು ಹೋಗ್ಬೇಕಿದು. ಈಗ ಅಂಗಡಿ ಕ್ಲೋಸ್ ಮಾಡಬೇಕಿತ್ತು. ಸೊ ಸ್ವಲ್ಪ ಐಟಮ್ಸ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಪೆಂಡಿಂಗ್ ಐತೆ. ಇನ್ನು ಪೆಂಡಿಂಗ್ ಇರೋ ಐಟಮ್ಸ್ನೆಲ್ಲ ಎತ್ತಿಟ್ಬಿಟ್ರೆ ಅಂಗಡಿ ಕ್ಲೋಸ್ ಮಾಡ್ಬೋದು. ಇನ್ನು 8:15 ಅನಿಸುತ್ತೆ. ಸೊ ಇನ್ನು 15 ಮಿನಿಟ್ಸಲ್ಲಿ ಮಿಕ್ಕಿದೆಲ್ಲ ಏನೊಂದು 5-10 ಮಿನಿಟ್ಸ್. ಎತ್ತದು ಈಸಿ, ಬೆಳಗ್ಗೆ ಹೊತ್ತೆ ಕಷ್ಟ. ಸೊ ಇವಾಗ ಎಲ್ಲನೂ ಎತ್ತಿಟ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಐತೆ, ಸ್ವಲ್ಪ ಆರ್ಟಿಕಲ್ಸ್ ಹುಡುಕ್ಬೇಕು. ಅದಕ್ಕೋಸ್ಕರ ಇವಾಗ ಕ್ಲೋಸ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಈಗ ಅಂಗಡಿ ಕ್ಲೋಸ್ ಮಾಡಿದ್ದಾಯಿತು. ಸೊ ನಾನು ಬ್ರೋ ಇಬ್ಬರು ಹೋಗ್ತಾಯಿದ್ದೀನಿ ಇಟ್ಕೊಂಡು. ಏನು ಡಾರ್ಕ್ ಆಗಿರಲಿಲ್ಲ, ಆಗಲೇ ಡಾರ್ಕ್ ಆಗಿಬಿಟ್ಟೈತಲ್ಲ ಫುಲ್ಲು. ಚಂದ್ರ ದಬಾಕೊಳ್ಳೋ ಪ್ರೋಗ್ರಾಮು. ಗಾಯ್ಸ್ ಈಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಬಂದೆ. ಸ್ವಲ್ಪ ಇದು ಪ್ರೋಟೋಕಾಲ್ ಹುಡುಕ್ಬೇಕು. ಇದು ಆನ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಿದ್ದೀನಿ. ಇದು ಬೇರೆ ಆನ್ ಐತೆಲ್ಲ ಸಂಜೆಯಿಂದ. ಇದು ಆನ್ ಆಗಿದ ತಕ್ಷಣ ಇದು ಬ್ಲ್ಯಾಕ್ ಸ್ಕ್ರೀನ್ ಆಗಿಬಿಡ್ತದೆ. ಅದೇ ಬೇಜಾರು. ಈ ಬ್ಲ್ಯಾಕ್ ಸ್ಕ್ರೀನ್ ಆಗಿಬಿಟ್ರೆ ನನಗೆ ವರ್ಕ್ ಆಗೋಲ್ಲ. ಎಲ್ಲ ವರ್ಕ್ ಆಯ್ತಾ ಇರ್ತದೆ. ಈ ಬ್ಲ್ಯಾಕ್ ಸ್ಕ್ರೀನ್ ಬಂದ್ಬಿಟ್ಟು ಸಖತ್ ಹಿಂಸೆ ಕೊಟ್ಬಿಡ್ತದೆ ಇದು. ಇವಾಗ ಹೇಳಿದ ತಕ್ಷಣವೇ ಆನ್ ಆಯಿತು. ಜಲ್ದಿ ವರ್ಕ್ ಆದರೆ ಜಲ್ದಿ ಕೆಲಸ ಮುಗಿಸ್ಬಿಡ್ಬೋದು. ಇಲ್ಲಾಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಮಲ್ಗೋಕ್ಕೆ ಲೇಟ್ ಆಗುತ್ತೆ. ಎಲ್ಲ ನೆಟ್ವರ್ಕ್ ಆಗ್ಬೇಕಾದ್ರೆ ಇದೊಂದು ತಲೆನೋವು ಕೊಡ್ತದೆ ಕೆಲವು ಸತಿ. ಸೊ ಇದರಲ್ಲಿ ಸ್ವಲ್ಪ ಕೆಲಸ ಐತೆ. ಕೆಲಸ ಮುಗಿಸ್ಬಿಟ್ಟು ನಾನು ಊಟ ಮುಗಿಸ್ಕೊಂಬಂದ್ಬಿಟ್ಟು ಸಿಗ್ತೀನಿ. ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಆಮೇಲೆ ಇನ್ನು ಬಂದು ಎಡಿಟಿಂಗ್ ಬೇರೆ ಮಾಡಬೇಕು, ಇದು ಬೇರೆ ಮಾಡಬೇಕು, ಮಿಕ್ಸ್ ಕೆಲಸ ಮಾಡೋಕ್ಕಾಗಲ್ಲ. ಗೈಸ್ ಆಯಿತು, ಇಷ್ಟೊತ್ತು ಮಾಡ್ತಿದ್ದೆ. ಇವಾಗ ಶಟ್ ಡೌನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಶಟ್ ಡೌನ್ ಮಾಡಿದೆ. ಇಷ್ಟೊತ್ತು ಏನೇನು ಬೇಕೆಲ್ಲ ಅದನ್ನು ಹುಡುಕ್ಬಿಟ್ಟು ಎತ್ತಿಟ್ಟಿದ್ದಾಯಿತು. ಸೊ ಇವಾಗ ಸ್ವಲ್ಪ ಆರಾಮ್ಸೆ ಮಲ್ಕೋಬೋದು. ಇಲ್ಲ ಅಂದರೆ ಬೆಳಗ್ಗೆ ಟೆನ್ಷನ್ ಹತ್ಬಿಡೋದು. ಇವಾಗ ಚಾರ್ಜಲ್ಲಿ ಆಫ್ ಮಾಡಿಬಿಟ್ಟು ಇದೆಲ್ಲ ಫೋಲ್ಡ್ ಮಾಡಿ ಎತ್ತಿ ಇಟ್ಬಿಟ್ಟು ಬ್ಯಾಗಲ್ಲಿ ಹಾಕ್ಬಿಟ್ಟು ಬರ್ತೀನಿ ರಿಟರ್ನ್. ಇಷ್ಟಲ್ಲಿ ಶಟ್ ಡೌನ್ ಆಗಿರಲಿ. ಆ ಬ್ಯಾಗ್ ತೆಗೆದ್ಬಿಟ್ಟು ಆ ಬ್ಯಾಗಲ್ಲಿ ಹಾಕ್ಬಿಡ್ತೀನಿ. ಇದನ್ನು ಶಟ್ ಡೌನ್ ಆಗಿರ್ತದೆ, ಕೆಲವು ಜೊತೆ ಆಫ್ ಆಗಿರಲ್ಲ ಇದು. ಸೊ ನಾನು ಇದನ್ನೆಲ್ಲ ಎತ್ತಿಡ್ತೀನಿ. ಫಸ್ಟು ಎತ್ತಿಟ್ಬಿಟ್ಟು ಬರ್ತೀನಿ. ಗಾಯ್ಸ್ ಇಷ್ಟೊತ್ತು ಅದೆಲ್ಲ ಮಾಡಿದಾಯ್ತು. ಇವಾಗ ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕು. ಇನ್ನು ಇದೊಂದು ಕೆಲಸ ಪೆಂಡಿಂಗ್ ಐತೆ. ಸೊ ಇವಾಗ ಬೆಡ್ಶೀಟ್ನೆಲ್ಲ ಹಾಕ್ಬಿಟ್ಟು ಟಕ್ಕಂದ ಲೈಟ್ ಆಫ್ ಮಾಡಿಬಿಟ್ಟು ಎಡಿಟ್ ಎಲ್ಲ ಮುಗಿಸ್ಬಿಟ್ಟು ಮಲ್ಕೋಬೇಕು. ನೈಸ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.